ಪ್ರಪ್ರಥಮದಲ್ಲಿ ಶ್ರೀಮದ್ವಿಮಲ ವೀರಶೈವ ಮತಸ್ಥಾಪನಾಚಾರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರ ಪವಿತ್ರ ಪಾದಾರವಿಂದಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು 12ನೇ ಶತಮಾನದ ಕಾರಣಿಕ ಪುರುಷ ಕಾಯಕ ಯೋಗಿ ಅಣ್ಣ ಬಸವಣ್ಣನವರನ್ನು ಅವರ ಸಮಕಾಲೀನ ಎಲ್ಲ ಶಿವಶರಣ ಶರಣೀಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಕ್ಷೇತ್ರದ ಅಧಿನಾಯಕ, ನಿಮ್ಮೆಲ್ಲರ ಪಾಲಿನ ಆರಾಧ್ಯ ದೈವ, ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕರುಣಿಸ್ತಾ ಇರ್ತಕ್ಕಂಥ ಅಪ್ಪ ನಂದಿ ಬಸವನ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಗೈದು, ಈಶ್ವರಲಿಂಗರ ಮಹಂತ ಶಿವಯೋಗಿಗಳ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಭಕ್ತಿಯಿಂದ ಹಣೆಮಣೆದು, ಪವಿತ್ರ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಪುಣ್ಯ ಪುರಾಣದ ಕಥಾನಾಯಕ, ಕಲಿಯುಗದ ಕಾಮಧೇನು, ಬರಗಾಲದ ಬಂಟನಂದೇ ಖ್ಯಾತನಾಗಿರುವ ಲೀಲಾಮೂರ್ತಿ ಮಹದಾಸೋಹಿ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ಪುಣ್ಯ ಪುರಾಣಕ್ಕೂ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ವೇದಿಕೆಯಲ್ಲಿ ಸುಮಧುರ ಕಂಠದಿಂದ ಸಂಗೀತವನ್ನು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಆತ್ಮೀಯರು, ನಾಡಿನ ಖ್ಯಾತ ಗವಾಯಿಗಳಾಗಿರ್ತಕ್ಕಂಥ ಗಾನಕೋಗಿಲೆ ಶರೀಫ್ ಗವಾಯಿಗಳವರಲ್ಲಿ, ಹಾಗೆಯೇ ತಬಲಾ ಸಾಥ್ ನೀಡ್ತಾ ಇರ್ತಕ್ಕಂಥ ನಾಡಿನ ಖ್ಯಾತ ತಬಲಾ ವಾದಕರು ಆತ್ಮೀಯರಾದ ತಬಲಾ ಚತುರ ಖಾದರ್ ಸಾಬ್ರವರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾದ ನಿಮೂರಿನ ಹಿರೇಮಠದ ಪೂಜ್ಯ ಚೆನ್ನೈನವರಲ್ಲಿ, ಪುರಾಣದ ನಂದೀಶನನ್ನು ಮೊದಲುಗೊಂಡು ದೇವಸ್ಥಾನದ ಪೂಜಾ ಅರ್ಚನೆಯನ್ನು ಮಾಡ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರ ವೇದಮೂರ್ತಿ ಕಲ್ಲಯ್ಯಣ್ಣನನ್ನು, ಮಹೇಶ ರುದ್ರಾಭಿಷೇಕ ಸೇವೆ ಮಾಡ್ತಕ್ಕಂಥ ಮೃತ್ಯುಂಜಯನನ್ನು, ಕಾರ್ಯಕ್ರಮದಲ್ಲಿ ನಿರೂಪಣೆಯ ಜೊತೆಗೆ ದೇಣಿಗೆ ವಿವರಾದಿಗಳೆಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ಬರ್ತಾ ಇರ್ತಕ್ಕಂಥ ಡಾಕ್ಟರ್ ಸಾಹೇಬರನ್ನು, ಸತಾರೆಯವರನ್ನು, ಎಲ್ಲ ಗಣ್ಯಮಾನಿಯರೇ, ತಾಯಂದಿರರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹುದುಗಿರುವ ಪರಮಾತ್ಮನ ಜ್ಯೋತಿಗೆ ಅನಂತ ಶರಣು ಸಮರ್ಪಣೆ. ಶ್ರೀ ಗುರುಕೃಪೆಯಿಂದ ಪ್ರಾರಂಭಗೊಂಡಿರತಕ್ಕಂಥ ಮಹಾತ್ಮ ಶರಣ ಬಸವೇಶ್ವರ ಪುಣ್ಯ ಪುರಾಣದಲ್ಲಿ ಇಂದಿನ ವಿಷಯವನ್ನು ಪ್ರಸ್ತಾವನೆ ಮಾಡೋದಕ್ಕಿಂತ ಮುಂಚೆ ಭಕ್ತಿಯಿಂದ ಶಿವನ ನಾಮಸ್ಮರಣೆ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಸಾಂಬ ಸದಾ ಶಿವ, 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 ಶ್ರೀ ಗುರು ರೇಣುಕಲಿಂಗಾಯ ನಮಃ, ಶ್ರೀ ಗುರು ದಾರುಕಲಿಂಗಾಯ ನಮಃ, ಶ್ರೀ ಗುರು ವಿಶ್ವರಾಧ್ಯಾಯ ನಮಃ, ಶ್ರೀ ಗುರು ಪಂಡಿತರಾಧ್ಯಾಯ ನಮಃ, ಶ್ರೀ ಗುರು ಏಕೋ ರಾಮಾಯ ನಮಃ, ಮಹದಾಸೋಹಿ ಶರಣ ಬಸವ ನಮಃ, ಶಿವ 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 ಶಿವಾಯ ನಮಃ, ಶಿವಾಯ ನಮಃ, ಓಂ ಶಿವಾಯ ನಮಃ, ಸಾಂಬ
ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಿವಾಯ ನಮಃ ಶಿವಾಯ ನಮಃ ಶಿವ ಸಾಂಬ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಮಹಾದೇವ. ಮಹಾತ್ಮ ಶರಣ ಬಸವೇಶ್ವರ ಪುಣ್ಯ ಪುರಾಣದಲ್ಲಿ ನಿನ್ನೆ ಈ ದಿನ ಶರಣರ ಸಂಸಾರ ಪ್ರಾರಂಭ ಆಗ್ಯದ, ಜೊತೆಗೆ ಅವರ ದಾಸೋಹ ಕಾಯಕ ಪ್ರಾರಂಭ ಆಗ್ಯದ. ಅದರ ಜೊತೆಗೆ ಕಡಕೋಳದ ಮಡಿವಾಳಪ್ಪನಿಗೆ ದೀಕ್ಷೆಯನ್ನು ಕೂಡ ಮಾಡಿಸಿದ್ದಾರೆ. ಜೊತೆಗೇನೆ ಎಲ್ಲಿಗೆ ಬಂದಿತ್ರಿ ಮುಂದೆ? ಭಾಳ ಸಂತೋಷ. ಒಂದ್ಸಲ ಎಲ್ಲರೂ ಜೋರಾಗಿ ಚಪ್ಪಾಳಿ ಬಿಡ್ರಿ ನೋಡೋಣ. ಹೊರಗಿನವರು ಒಳಗಿನವರು ಎಲ್ಲರೂ ಕೊಲ್ಲಬೇಕು ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಕಟುಕರು ಮೇಲೆ ಎತ್ತಿದ ಆಯುಧ ಹಿಡಿದ ಕೈ ಅಷ್ಟೇ ನಿಂತು ಬಿಟ್ಟಿದ್ದು. ಶರಣ ಬಸಪ್ಪ ಹೊಳೆ ನೋಡಿ ಅಂತಾರ, ಯಾಕ್ರಪ್ಪ ಹಿಂಗ್ಯಾಕೆ ನಿಂತೀರಿ ಅಂದಾಗ ಅವ್ರು ಅಂತಾರಪ್ಪ, ನಿಮ್ಮನ್ನು ಕೊಲ್ಲೋದಕ್ಕೆ ಬಂದೀವಿ ನಾವು. ನಿಮ್ಮನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಕೈ ಒಳಗೆ ಹರಿತವಾದ ಆಯುಧಗಳನ್ನು ಹಿಡ್ಕೊಂಡು ಬಂದೀವಿ. ಕೊಲ್ಲಬೇಕು ಅಂತ ಮೇಲೆ ಎತ್ತಿರ್ತಕ್ಕಂಥ ಕೈ ಅದು ಕೆಳಗೆ ಇಳಿವಲ್ಲಾಗ್ಯದ. ನಾವು ಪಾಪಿಗಳು ಶರಣ ಬಸವ, ನಾವು ಪಾಪಿಗಳು. ನೀವ ಉದ್ಧಾರ ಮಾಡಬೇಕು. ಏನು ನೀವು ಬೆಳಗಿನ ಜಾವ ನನ್ನನ್ನು ಕೊಲ್ಲೋದಕ್ಕೆ ಬಂದಿದ್ರ್ಯಾ? ಕೊಂದು ಹೋಗ್ರಪ್ಪ, ಕೊಂದು ಹೋಗಿ ಬಿಡ್ರಿ. ಇಲ್ಲ ಶರಣ ಬಸವ, ಹಣದ ಆಶೆಗಾಗಿ ಒಬ್ಬರು ಹಣದ ಆಸೆ ತೋರಿಸಿದ್ರು, ಆಮಿಷ ತೋರಿಸಿದ್ರು. ಅದರ ಆಸೆಗೆ ಬಲಿ ಬಿದ್ದ ನಾವು ನಿನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದೀವಪ್ಪ. ಕೊಲ್ಲೋದಕ್ಕೆ ಬಂದರವ ಕೈಯಿನ ಏಳುವಲ್ಲಾಗ್ಯಾವ, ನಮ್ಮ ಕೆಳಗೆ ಇಳಿವಲ್ಲಾಗ್ಯಾವ. ಇನ್ನು ಕೊಲೆ ಮಾಡಿದ್ರೆ ಯಾವ ನರಕಕ್ಕೆ ಹೋಗ್ತಿರ್ಬೇಕು ನಾವು? ಹೇಗಾದ್ರೆ ಮಾಡಿ ಶರಣ ಬಸವ ನಮ್ಮ ಕೈ ಕೆಳಗಿಳಿಸ್ರಿ ಅಂದ್ರೆ, ನಮ್ಮ ಕೈಯ ಕೆಳಗಿಳಿಸ್ರಪ್ಪ ಅಂದ ಕೂಡಲೇ ಶರಣರಂತಾರೆ, ಆ 4 ಜನರನ್ನು ಸುಮ್ಮನೆ ಹಿಂಗೆ ಸ್ಪರ್ಶ ಮಾಡಿಬಿಟ್ಟು ಅವ್ರ ಕೈಯ ಕೆಳಗಿಳಿದು ಬಿಟ್ಟು, ಕೈಯ ಕೆಳಗಿಳಿದಾಗ ಶರಣ ಬಸವ ತಲೆಭಾಗಿ ನಿಲ್ತಾ ಇದ್ದಾನೆ. ನೋಡ್ರಪ್ಪ, ನನಗೆ ಕೊಲೆ ಮಾಡ್ತೀನಿ ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಬಂದಿರಿ ನೀವು ನನಗೆ ಕೊಲ್ಲಲಾರದೆ ಹೋದ್ರಿ ಅಂತಂದ್ರೆ ಆ ದುಡ್ಡು ನಿಮಗೆ ಅವ ಕೊಡೋದಿಲ್ಲ. ಯಾವ ದುಡ್ಡಿಗಾಗಿ ನೀವು ಬಂದಿರೋ ಆ ದುಡ್ಡು ನಿಮಗೆ ಸಿಗೋದಿಲ್ಲ. ಕೊಂದು ಬಿಡ್ರಿ, ನನ್ನನ್ನು ಕೊಂದು ಹೋಗಿ ಆ ದುಡ್ಡು ತಗೊಂಡು ನಿಮ್ಮ ಸಂಸಾರ ಆನಂದವಾಗಿ ಮಾಡ್ಕೊರಪ್ಪ ಅಂತಾರೆ ಶರಣ ಬಸಪ್ಪನವರು. ಕಟುಕರ ಹೃದಯ ಕಲ್ಲಿದ್ದ ಕರಿಗೆ ಹೋಗಿ ಬಿಟ್ಟದ, ನೀರಾಗಿ ಬಿಟ್ಟದ. ದಳದಳ ಅಂತ ಕಣ್ಣೀರ ಧಾರೆಯನ್ನು ಎರೆಯುತ್ತಾ ಶರಣ ಬಸವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಕತ್ರಪ್ಪ. ನೀ ಎಂಥ ಪುಣ್ಯಾತ್ಮನೋಯಪ್ಪ. ಕೊಲ್ಲಾಕ ಬಂದ ಕಟುಕರಿಗೆ ತಲೆ ಕೊಟ್ಟು ಕಡಿದು ಹೋರಿ ನಿಮ್ಮ ಸಂಸಾರ ಉದ್ಧಾರ ಮಾಡ್ಕೋರಿ ಅಂತ ಹೇಳ್ತಕ್ಕಂಥ ಇಂಥ ಪುಣ್ಯಾತ್ಮನನ್ನು ಕೊಂದು ನಾವು ಯಾವ ಪಾಪದೊಳಗೂ ಬೀಳೋನೋ ಪುಣ್ಯಾತ್ಮ ಬೇಡ. ಇವತ್ತಿಗೆ ಈ ಆಯುಧಗಳನ್ನು ಮುಟ್ಟೋದಿಲ್ಲ, ನಾವು ಈ ಆಯುಧಗಳನ್ನು ಇಂದಿಗೆ ಮುಟ್ಟೋದಿಲ್ಲ. ನಿನ್ನ ಪಾದಕ್ಕೆ ಹಾಕಿಬಿಟ್ಟೆವು ಶರಣ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಕೈ ಮುಗಿದು ಕೇಳ್ತಾ ಇದ್ದಾರೆ. ಶರಣ ಬಸಪ್ಪ ಅಂತನ ನೋಡ್ರಪ್ಪ,
ಬದುಕೋದಕ್ಕೆ ಕೊಲೆ ಸುಲಿಗೆ ಮಾಡೋದು ಬೇಡ. ಬದುಕಿಗಾಗಿ ದುಡ್ಡಿಗಾಗಿ ಕೊಲೆ ಸುಲಿಗೆ ಮಾಡೋದು ಬೇಡ. ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಏನು ಕೊಟ್ಟಿದ್ದಾನ? ಅವಯವ ಕೊಟ್ಟಿದ್ದಾನ, ಅಂಗ ಸೌಷ್ಠವ ಕೊಟ್ಟಿದ್ದಾನ, ದೇಹ ಕೊಟ್ಟಿದ್ದಾನ, ಮೆದುಳು ಕೊಟ್ಟಿದ್ದಾನ, ಮೆದುಳಿನೊಳಗೆ ಬುದ್ಧಿ ಕೊಟ್ಟಿದ್ದಾನ. ಏನೆಲ್ಲವನ್ನ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟಿದ್ದ ಈ ದೇಹವನ್ನೇ ಉಪಯೋಗ ಮಾಡಿಕೊಂಡು ಕಾಯಕ ಮಾಡ್ರಿ, ದುಡಿದು ನಿಮ್ಮ ಜೀವನವನ್ನು ಪಾವನ ಮಾಡ್ಕೊರಪ್ಪ. ಏನು ನಿಮಗೆ ದುಡ್ಡು ಬೇಕಾಗ್ಯದಲ್ಲ, ದುಡ್ಡು ಬೇಕಾಗ್ಯದ ಹೌದಿಲ್ಲ? ನೀವೆಲ್ಲಿ ನಿಂತಿರೋ ಅದೇ ಜಾಗದಾಗ ಅಗದಿ ಬಿಡ್ರಪ್ಪ, ಏಟು ಬೇಕಾದದ್ದು ದುಡ್ಡು ಸಿಗುತ್ತದ ತಗೊಂಡು ಹೋರಿ ಅಂತ ಹೇಳಿದ್ರು. ಇವ್ರಂತಾರ ದುಡ್ಡು ತಗೊಂಡು ಏನು ಮಾಡುದ್ರಿ ಶರಣರೇ? ನಿಮ್ಮ ಪಾದ ದರ್ಶನ ಸಿಕ್ಕದ ಸಾಕು, ನಮ್ಮ ಜನ್ಮ ಪಾವನಾಯ್ತು. ಇಲ್ಲಪ್ಪ, ದುಡ್ಡು ಬೇಕಾ ನಿಮಗೆ? ದುಡ್ಡಿಲ್ಲರೆ ಜೀವನ ಮಾಡೋಕ್ಕಾಗೋದಿಲ್ಲ ಅಗೀರಂತ ತಿಳ್ಕೊಂಡು ಹೇಳಿದಾಗ ಶರಣರ ಮಾತನ್ನ ನೋಡಬೇಕು, ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಗುದ್ಲಿ ಪಿಕಾಸಿ ತಗೊಂಡು ಹಿಂಗೆ ನೆಲ ಅಗಿತಾರೆ. ಸ್ವಲ್ಪ ಅಗಿದ್ರೊಳಗೆ ಡಣಾರ್ ಅಂತ ತಿಳ್ಕೊಂಡು ಸಪ್ಪಳ ಬಂದದ. ಚಿನ್ನದ ನಾಣ್ಯಗಳು ತುಂಬಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಹಂಡೆ ಆ ಭೂಮಿ ಒಳಗೆ ಸಿಕ್ಕಿ ಬಿಟ್ಟದ್ರಿಗೆ. ಭೂಮಿ ಹುಚ್ಚರಾಗಿ ಬಿಟ್ಟರವರು. ಸಂಪತ್ತಿಗಾಗಿ ಕೊಲ್ಲೋದಕ್ಕೆ ಬಂದಿರತಕ್ಕಂಥವರಿಗೆ ಶರಣ ಬಸವ ಅಪರಿಮಿತವಾಗಿರ್ತಕ್ಕಂಥ ಸಂಪತ್ತನ್ನು ಭೂಮಿಯಲ್ಲಿ ಕೊಟ್ಟಿದ್ದನ್ನು ನೋಡಿ ಅವರಂತಾರೆ, 4 ಜನ ಮಾತಾಡ್ತಾರವರು, ಲೇ ಈ ಬಂಗಾರ ನಾವು ತಗೊಂಡು ಹೋದೀವಿ ಅಂತಂದ್ರೆ ನಾವು ಮನುಷ್ಯರಲ್ಲ. ನಾವು ಒಯ್ದೀವಂದ್ರೆ ಭಾಳ ಆದ್ರೆ ನಮ್ಮ 4 ಜನರ ಸಂಸಾರಕ್ಕೆ ಹಾಕೊಂತೀವಿ. ಶರಣ ಬಸಪ್ಪನವರಿಗೆ ಇದು ಮುಟ್ಟಿಸಿಬಿಟ್ಟೇವಂದ್ರೆ ನಮ್ಮಂಥ ಎಷ್ಟೋ ಸಂಸಾರಗಳನ್ನು ಶರಣ ಬಸಪ್ಪ ಬಾಳಿಸ್ತಾರ, ರಕ್ಷಣೆ ಮಾಡ್ತಾರೆ, ಉಳಿಸ್ತಾರೆ. ಇದು ನಮಗೆ ಬೇಡ ಅಂತ ತಿಳ್ಕೊಂಡು ಆ ಹಂಡೆ ಎತ್ತಗೊಂಡು 4 ಜನ ಹೋಗಿ ಶರಣ ಬಸಪ್ಪನವರ ಪಾದದ ಮುಂದೆ ಅದನ್ನ ಇಟ್ಟಂತಾರೆ, ಯಪ್ಪ ಇದು ನಿಮ್ಮ ಸತ್ತು, ಇದು ನಿಮ್ಮ ಸತ್ವ ಪುಣ್ಯಾತ್ಮ, ನಿಮ್ಮಿಂದ ಈ ನಾಡು ಉದ್ಧಾರ ಆಗಬೇಕಾಗಿದೆ. ಈ ಒಂದು ಹಂಡೆಯದೊಳಗೆ ಎಷ್ಟು ಜನರನ್ನ, ಎಷ್ಟು ಕುಟುಂಬಗಳನ್ನು ಉಳಿಸ್ತಿರೋ ಗೊತ್ತಿಲ್ಲ, ಎಷ್ಟು ಜನರನ್ನು ರಕ್ಷಣೆ ಮಾಡ್ತಿರೋ ಗೊತ್ತಿಲ್ಲ. ಇದು ನಮಗೆ ಬೇಡ, ಇದು ನಿಮ್ಮ ಸತ್ತು, ನೀವು ತಗೋರಿ ಅಂತ ತಿಳ್ಕೊಂಡು ಶರಣ ಬಸಪ್ಪಗೆ ಅರ್ಪಣೆ ಮಾಡಿ ತಾವು ಶರಣ ಬಸವನಿಗೆ ಕೇಳ್ತಾರೆಪ್ಪ, ನಮಗೆ ಯಾವ ದನ ಕನಕಾದಿಗಳು ಏನೂ ಬೇಕಾಗಿಲ್ಲ, ನಿಮ್ಮ ಕರುಣಾಪೂರಿತ ಆಶೀರ್ವಾದವನ್ನು ಮಾಡಿಬಿಡ್ರಿ ಸಾಕು ಅಂತ ತಿಳ್ಕೊಂಡು ಶರಣರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಜನ್ಮ ಪಾವನ ಮಾಡಿಕೊಂಡು ಮುಂದೆ ಒಳ್ಳೆಯವರಾಗಿ ಬಾಳಿ ಬದುಕ್ತಾ ಇರ್ತಾರವರು. ಶರಣ ಏನು ನಿನ್ನ ಲೀಲೆ, ಏನು ನಿನ್ನ ಲೀಲೆ, ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ, ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ, ಮನದಲ್ಲಿ ಹೊಸ ಆಸೆ ಚಿಗುರಿದಾಗ ಅಲ್ಲಿ, ಮನದಲ್ಲಿ ಹೊಸ ಆಸೆ ಚಿಗುರಿದಾಗ ಅಲ್ಲಿ, ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ, ನಿನ್ನ ಕಾಣಲೆಂದು ನಾ ಓಡೋಡಿ ಬಂದೆ. ಶರಣ ಬಸಪ್ಪ ಆ ಕ್ರೂರಿಗಳನ್ನು ಉದ್ಧಾರ ಮಾಡಿರ್ತಕ್ಕಂಥ ಸುದ್ದಿ ಅರಳಗುಂಡಿಗೆ ತುಂಬ ಹಬ್ಬಿ ಬಿಟ್ಟದೆ. ಯಾರು ದುಡ್ಡು ಕೊಟ್ಟಿದ್ರು, ಇವ್ರಿಗೆ ಹೊಡಿಸ್ಬೇಕು ಅಂತೇಳಿ ದುಡ್ಡು ಕೊಟ್ಟಿದ್ರು, ಅವರು ಬಂದು ಕೇಳ್ತಾರೆ, ಯಾಕ್ರೋ ಮಕ್ಕಳೇ ಸೊಕ್ಕ ಬಂದದೆ ನಿಮಗೆ, ನಮ್ಮ ಕಡೆಯಿಂದ ದುಡ್ಡು ತಗೊಂಡು ಅವನಿಗೆ ಕೊಲ್ಲಾರೆ ಬಂದಿರಿ ಅಂದಾಗ ದುಡ್ಡಿನ ಗಂಟ ಅವ್ರ ಮುಖದ ಮೇಲೆ ಎಸೆದು ಬಿಡ್ತಾರೆ. ಅವರು ಓರಪ್ಪ ನಿಮ್ಮ ದುಡ್ಡು ತಗೊಂಡು ನಮಗೇನಾಗಬೇಕಾಗ್ಯದ, ಅಂಥ ಪುಣ್ಯಾತ್ಮನ ದರ್ಶನ ಆಶೀರ್ವಾದ ನಮಗೆ ಸಿಕ್ಕದ, ನಮ್ಮ ಜನ್ಮ ಪಾವನಾಯಿತು ಅಂತ ತಿಳ್ಕೊಂಡು ಅವರಿಗೆ ಹಡಿಚಿ ಮಾಡಿ ಕಳಿಸಿ ತಾವು ಒಳ್ಳೆಯವರಾಗಿ ಬಾಳ್ತಾ ಹೊಂಟಿದ್ದಾರೆ. ಇತ್ತ ಶರಣರ ಮಹಾಮನೆಯಲ್ಲಿ ಮಾಧಮ್ಮ ಅತ್ತೆ ಮಾವಂದಿರ ಸೇವೆಯನ್ನು ಮಾಡುತ್ತಾ, ಮೈದುನ ನನ್ನ ಮಗನ ಸಮನಾಗಿ ಕಾಣುತ್ತಾ, ಮೈದುನ ಹೆಂಡತಿಯನ್ನು ಒಡ ಹುಟ್ಟಿದ ತಂಗಿ ಎನ್ನುವಂಥ ಭಾವದಿಂದ ನೋಡ್ಕೋತ ಬಹಳ ಆನಂದದಿಂದ ಹೊಂಟಿತ್ತು ಮನೆ. ನಿತ್ಯದಲ್ಲಿ ದಾಸೋಹ ಹೊತ್ತಾರೆ ಎದ್ದು ಮನೆ ಮುಂದೆ ಕಸಗೂಡಿಸಿ ನೀರು ಚಿಮುಕಿಸಿ ರಂಗವಲ್ಲಿ ಹಾಕಬೇಕು. ರಂಗೋಲಿ ಎಲ್ಲರೂ ಹಾಕ್ತೀರಿ, ನೀವೆಲ್ಲ ಎಲ್ಲರೂ ಹಾಕ್ತೀರಿ. ಸಗಣಿ ಸಾರಿಸಲ್ಕಿಲ್ಲ ಈಗ ನೀವು, ಈಗ ಎಲ್ಲ ಶಿಶಿ ರೋಡೇ ಇರ್ತಾವೆ ಮನೆಗೆ, ಎಲ್ಲಿ ಸಗಣಿ ಸಾರಿಸ್ತೀರಿ?
ಮೊದಲೆಲ್ಲ ಸಗಣಿ ಸಾರಿಸೋದೇನು, ಅದರ ವಾಸನೆ ಎಂಥದ್ದು, ಆ ವಾಸನೆಯಿಂದ ಹುಳ ಹುಪ್ಪಡಿ ಸಹಿತ ಮನ್ಯಾಗ ಬರ್ತಿದ್ದಿಲ್ಲ. ಈಗ CC ರೋಡ್ ಆಗಿಬಿಟ್ಟವ, ರಂಗೋಲಿ ಹಾಕ್ತೀರಿ, ಹೊಸ್ತಲ ಮ್ಯಾಗೂ ಹಾಕ್ತೀರಿ ರಂಗೋಲಿ. ಹೊಸ್ತಲ ಮ್ಯಾಗ ಹೆಂಗೆ ಹಾಕ್ತೀರಿ? ಹೊಸ್ತಲ ಮ್ಯಾಗ ಹೆಂಗೆ ಹಾಕ್ತೀರಿ? ಗುಂಡು ಗುಂಡು ಮಾಡ್ತೀರಿ, ಹಿಂಗೆ ಅಡ್ಡಿ ಗೆರೆ ಹಾಕ್ತಿರಿಲ್ಲ. ಗೆರೆ ಹಾಕೋದು ಮರಿಬೇಡ್ರಿ ಯಾರೂ ಕೂಡ. ಹೊಸ್ತಲ ಮ್ಯಾಗ ಹಿಂಗೆ ಗೆರೆ ಹಾಕೋದು ಮರಿಬೇಡ್ರಿ. ಅವು ನಮ್ಮ ಮನೆಗೆ ಶ್ರೀರಕ್ಷೆ ಇದ್ದಂಗೆ. ನೀವೇನರೇ ಗಾರಿಗೆ ಚಕ್ಕಲಿ ಮಾಡ್ರಿ ಬಿಡ್ರಿ, ಹಿಂಗೆ 3 ಗೆರೆ ಮಾತ್ರ ಹಾಕೋದು ಮರಿಬೇಡ್ರಿ ಹೊಸ್ತಲ ಮ್ಯಾಗ. ಮನೆ ಮುಂದೆ ಅಂಗಳದಾಗ ಯಾವುದೋ ಚಿತ್ರ ಬಿಡಿಸ್ರಿ, ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಲ ಮ್ಯಾಲ ಹಿಂಗೆ ಅಡ್ಡಾಡ 3 ಗೆರೆ ಹಾಕ್ತಿರಲ್ಲ, ಅವು ನಿಮ್ಮ ಮನೆಗೆ ಶ್ರೀರಕ್ಷೆ ಇದ್ದಂಗೆ ಇರ್ತಾವ. ಅದು ಯಾವಾಗ ಹಾಕ್ಬೇಕು ರಂಗೋಲಿ ಅಂದ್ರೆ ಮುಂಜಾನೆ ಬರೋಬ್ಬರಿ 9ಕ್ಕೆ ಹಾಕ್ಬೇಕ್ರಿ. ಯಾವಾಗ ಹಾಕ್ತೀರಿ? ಸೂರ್ಯ ಹುಟ್ಟುಕ್ಕಿಂತ ಮುಂಚೆ ರಂಗೋಲಿ ಹಾಕಿರಬೇಕು. ಮನೆ ಮುಂದೆ ರಂಗೋಲಿ ಹಾಕೋದಂದ್ರೆ ಆ ಸೂರ್ಯನನ್ನು ಸ್ವಾಗತ ಮಾಡ್ಕೋಬೇಕು ನಾವು. ಮನೆ ಮುಂದೆ ನೀರು ಹೊಡೆದು ರಂಗೋಲಿ ಹಾಕಿ ಹುಟ್ಟೋ ಸೂರ್ಯನಿಗೆ ಅದರ ಮುಖಾಂತರ ಸ್ವಾಗತ ಮಾಡ್ಕೋಬೇಕು. ಬೆಳಗಾಗಿ ಎದ್ದು ಎಲ್ಲ ಕೆಲಸ ಆ ಮಾಧಮ್ಮನು ಮಾಡ್ತಾ ಇದ್ದಳು. ಅತ್ತೆ ಮಾಧಮ್ಮಳನ್ನು ಹೆಂಗೆ ನೋಡ್ತಿಳು ಅಂದ್ರೆ ಸೊಸೆ ಅಂತ ನೋಡ್ತಾ ಇರಲಿಲ್ಲ, ತನ್ನ ಮಗಳು ಅಂತ ನೋಡ್ತಾ ಇದ್ದಳು. ಅತ್ತೆ ಸೊಸೆ ಅನ್ನುವಂಥ ಭಾವನೆ ಅವರಲ್ಲಿರಲಿಲ್ಲ. ತಾಯಿ ಅಂತ ಸೊಸೆ ನೋಡ್ತಿದ್ದಳು, ಅವ್ವ ಮಗಳು ಅಂತ ತಿಳ್ಕೊಂಡು ಅತ್ತೆ ನೋಡ್ತಾ ಇದ್ದಳು. ಭಾಳ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸಂಸಾರ ಇತ್ತು. ಅನ್ಯೋನ್ಯವಾಗಿರ್ತಕ್ಕಂಥ ಸಂಸಾರ ಬಹಳ ಕಡಿಮೆ ಅಲ್ಲಕತ್ತವ ಈಗ. ಅನ್ಯೋನ್ಯವಾಗಿರ್ತಕ್ಕಂಥ ಸಂಸಾರ, ಮನ್ಯಾಗ ಮಾತಿಗೆ ಜಗಳ, ನೀ ಹೆಂಗಂದಿ ನಾ ಹೆಂಗಂದ, ಮಾತಿಗೆ ಜಗಳ ಬರೇ ಬಾಯಿ ಮಾತಿ ಗಟ್ಟಿ ಸೀಮಿತಿಲ್ಲ. ಜುಟ್ಟಿಗೆ ಜುಟ್ಟು ಮುಗಿತಂದ್ರೆ ಒಡಗಟ್ಟಿಗೆ ಅದು ಮುಗಿತಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲ. ಸುಮ್ಮನೆ ಸಣ್ಣ ಮಾತಿಗೆದು ಮಾತಿಗೆ ಸಂಸಾರ ಅಂದಾಗ ಒಂದು ಮಾತು ಬರ್ತದ ಹೋಗ್ತದೆ. ಬಹಳಷ್ಟು ಸಹನಶೀಲತೆಯಿಂದ ಅದೆಲ್ಲವನ್ನು ಸಹಿಸ್ಕೋಬೇಕು. ಪ್ರತಿಯೊಂದು ಮನೆಯೊಳಗೂ ಕೂಡ ಅತ್ತೆಯಾಗಿರ್ತಕ್ಕಂಥವಳು ಬರೀ ಎಲ್ಲರ ಮನ್ಯಾಗ ಸ್ವಸ್ಥರದೇ ತಪ್ಪಿರೋದಿಲ್ರಿ ಅವ, ಅತ್ತೆಗಳದು ತಪ್ಪಿರ್ತದ. ಬರೀ ಎಲ್ಲರ ಮನ್ಯಾಗ ಸ್ವಸ್ಥರೇ ಕೆಟ್ಟವ್ರಿಲ್ಲ, ಅತ್ತೆಗಳು ಕೆಟ್ಟವ್ರು ಯಾರ? ಎಲ್ಲ ಅತ್ತೆಗಳು ಕೆಟ್ಟವ್ರಲ್ಲ. ಕೆಲವೊಂದು ಸ್ವಸ್ಥರು ಕೆಟ್ಟವ್ರು ಅದಾರ ಅಂತ ತಿಳ್ಕೊಂಡು ಅವ್ರಿಗೆ ದೂರ ಮಾಡ್ಕೊತ ಹೋದ್ರೆ ಮತ್ತಿಟ್ಟು ದೂರನೇ ಹಾಕೋತ ಹೋಗ್ತೀವಿ. ಕೆಟ್ಟದ್ದನ್ನು ತಿದ್ದಿ ಒಳ್ಳೆಯದನ್ನು ಮಾಡೋದು ಅದು ನಿಜವಾಗಿರ್ತಕ್ಕಂಥ ಮನುಷ್ಯನ ಧರ್ಮ. ಅದು ಹೆಂಗಂತ ತಿಳ್ಕೊಂಡು ಸುಮ್ಮನೆ ಒಂದು ಸಂದರ್ಭ ಬಂದಾಗ ದೃಷ್ಟಾಂತ ಹೇಳ್ತೀನಿ ನಿಮಗೆ. ಬಂದದೀಗ ಒಂದು ಹುಡುಗಿ ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದೇಳು. ಭಾಳ ಮುದ್ದಾಗಿದ್ದಳು, ನೋಡೋದಕ್ಕೆ ಅಂದ ಚಂದ, ಬಹಳಷ್ಟು ಆನಂದವಾಗಿದ್ದಳು. ಆ ಹುಡುಗಿ ಹೆಂಗಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಹುಡುಗ ಮೆಚ್ಚಿ ಮದುವೆ ಮಾಡ್ಕೊಂಡು ಬಂದಿದ್ದ. ಆ ಹುಡುಗನ ತಾಯಿಗೆ ಹುಡುಗಿ ಇಷ್ಟ ಇರಲಿಲ್ಲ. ಇನ್ನೇನು ಮಾಡೋದು, ಮಗ ಮದುವೆ ಮಾಡ್ಕೊಂಡು ಬಂದಾನಂತ ತಿಳ್ಕೊಂಡು ಒಲ್ಲದ ಮನುಷ್ಯಲೆ ಮನೆ ತುಂಬಿಸ್ಕೊಂಡಳ. ಮನ್ಯಾಗ ಬಂದ ಕೂಡಲೇ ಮನೆ ಒಳಗೆ ಬಂದ ಮೊದಲ ದಿನ ಹಿಡಿದೇ ಶುರುವಾಯಿತು ಅತ್ತಿದು ಸೊಸಿದು. ಇಕ್ಕಿ ಮಾಡಿದ್ರೆ ಅಕ್ಕಿಗೆ ಸೇರಿಕಿಲ್ಲ, ಅಕ್ಕಿ ಮಾಡಿದ್ರೆ ಇಕ್ಕಿಗೆ ಸೇರಿಕಿಲ್ಲ. ಇಕ್ಕಿ ಮಾಡಿದ್ರೆ ಅಕ್ಕಿ ಸರಿ ಬರೋಲ್ಲ, ಅಕ್ಕಿ ಮಾಡಿದ್ದು ಇಕ್ಕಿಗೆ ಸರಿ ಬರೋದಿಲ್ಲ. ಅತ್ತಿಗತ ತೋರ್ಸಕ್ಕೆ ಹೋಗಾಕಿ, ಸೊಸಿಗತ ತೋರ್ಸಕ್ಕೆ ಹೋಗಾಕಿ. ನಾ ಏನು ಕಡಿಮೆ ಅಂತ ಇಕ್ಕಿ, ನಾ ಏನು ಕಡಿಮೆ ಅಂತ ಅಕ್ಕಿ. ರೋಷಿ ಹೋಗಿಬಿಟ್ಟಿತ್ತು ಬಂದ ಹೆಣ್ಮಗಳ ಜೀವ. ಯಾಕರೆ ಇವನು ಮದುವೆ ಮಾಡಿಕೊಂಡ ಬಂದೊಂದು ತಿಂಗಳು 70 ಅನ್ನೋದರಾಗ ಈ ಮುದುಕಿ ಯಾವಾಗರೆ ಸಾಯ್ತದ ಅನ್ನೋ ಒಟ್ಟರ ಮಟ್ಟಿಗೆ ಅಕ್ಕಿ ತಲೆಯಾಗ ಚಟ್ಟಲಾಕತ್ತಿತ್ತು. ಸೊಸಿ ತಲೆಯಾಗ ಅತ್ತಿ ಅಂತೇಳೋ ಯಾವಾಗ ಏನಾರೆ ಶಟಿಬ್ಯಾನಿ ಬಂದಿದ್ದು ಹೋಗ್ತದ, ನನ್ನ ಮಗನಿಗೆ ಮತ್ತೊಂದು ತಂದು ಯಾವಾಗ ಮಾಡಲಿ ಅಂತ ಅತ್ತಿ ಅಂತೇಳು. ಅತ್ತಿ ಇಕ್ಕಿ ಹೋಗ್ಬೇಕು, ಮಗನಿಗೆ ಮತ್ತೊಂದು ಮಾಡಬೇಕು ಅಂತೇಳು. ಸೊಸಿ ಇದ್ದಕ್ಕಿ ಅತ್ತಿ ಸಾಯ್ಬೇಕು, ನಾನು ನನ್ನ ಗಂಡ ಆರಾಮಿರಬೇಕು ಅಂತೇಳು. ಹಿಂಗ ನಡೀತು ಸಂದರ್ಭ. ಮತ್ತು ಹೊಸದಾಗಿ ಮದುವೆ ಆದಾಗ ಹಬ್ಬ ಹುಣ್ಣಿಮೆ ತವ್ರ ಮನೆಗೆ ಹೋಗೋದು ಬರೋದು ನಡೆಯೋದಲ್ಲ. ಒಂದು ಸಂದರ್ಭದಾಗ ತವ್ರ ಮನೆಗೆ ಹೋದಳು. ತವ್ರ ಮನೆಗೆ ಹೋಗಿರ್ತಕ್ಕಂಥ ಹುಡುಗಿ ಹೋದ ಕೂಡಲೇ ತಾಯಿ ತಂದೆಯನ್ನ ಕೊಳ್ಳಿಗೆ ಹಾಕ್ಕೊಂಡು ಅಳೋದಕ್ಕೆ ಶುರು ಮಾಡಿಬಿಟ್ಲು. ಇನ್ನು ತಾಯಿ ತಂದೆ ಅಂದರು, ಮನೆ ಬಿಟ್ಟು ಹೋಗ್ಯಾಳ, ಹುಟ್ಟೋದಕ್ಕೆ ಇಲ್ಲೇ ಬೆಳೆದಕ್ಕೆ ಎಲ್ಲಿ ಹೋಲಾರ ಮಗಳು ಈಗ ಹೋಗ್ಯಾಳ, ಏನು ಮತ್ತೆ ಮನೆ ಬಿಟ್ಟು ಹೋಗಿನಿ ಅಂತ ತಿಳ್ಕೊಂಡು ಅಳ್ಳಾಕತ್ತಾಳ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಲಕತ್ತಾರೆ. ಏಟು ಸಮಾಧಾನ ಮಾಡಿದ್ರೆ ಮಗಳು ಸಮಾಧಾನ ಆಗೋವಳ್ಳು.
ಯಾಕೆ ತಂಗಿ ಇಟ್ಟ್ಯಾಕೆ ಕಳ್ಳಕತ್ತಿ ಅಂದಾಗ ಅವಾಗ ಹೇಳ್ತಾಳೆ, ಇಲ್ಲ ನಾವು ಹೊಳ್ಳಿ ನನ್ನ ಗಂಡನ ಮನೆಗೆ ಹೋಗುವುದಿಲ್ಲ. ಯಾಕವ ಮದುವೆಗಿನ್ನ 6 ತಿಂಗಳಾಗದ ತಂದೆ, ಯಾಕೆ ಹೋಗೋದಿಲ್ಲ ತಂಗಿ, ಯಾಕೆ ಹೋಗೋದಿಲ್ಲ? ಇಲ್ಲಪ್ಪ, ನನಗೆ ನಮ್ಮ ಅತ್ತಿಗೆ ಒಟ್ಟ ಆಗಿ ಬರೋದಿಲ್ಲ, ನಾ ಆ ಮನೆಗೆ ಹೋಗುವುದಿಲ್ಲ. ಏನಾರೇ ಮಾಡ್ತಾಳೆ ನಿಮ್ಮ ಅತ್ತಿ, ಏನಪ್ಪ ಏನು ಹೇಳಿ ಏನು ಕೇಳಿ, ನಾ ಏನು ಮಾಡಿದ್ರು ತಪ್ಪ ಹುಡುಕಾಡ್ತಾಳೆ. ನಾ ಅಡುಗೆ ಮಾಡಿದ್ರು ಚಲೋ ಇಲ್ಲ ಅಂತಾಳೆ, ಯಾವುದೇ ಕೆಲಸ ಮಾಡಿದ್ರು ಬರೀ ತಪ್ಪು ಹುಡುಕಾಡ್ತಾಳಪ್ಪ, ನನಗೆ ಅಕ್ಕಿ ಜೋಡಿ ಇರೋದಾಗೋದಿಲ್ಲ. ನನ್ನ ಗಂಡ ಚಲೋ ಅನಪ್ಪ, ನನ್ನ ಗಂಡ ಚಲೋ ಅನ, ನನ್ನ ಗಂಡ ಬಹಳ ಚಲೋ ಅನ, ನಮ್ಮ ಅತ್ತೆ ಬಹಳ ಸುಮಾರಳ, ಅಕ್ಕಿ ಇರೋ ತನ ನಾ ಆ ಮನೆಗೆ ಹೋಗುವುದಿಲ್ಲ ಅಂದಳು. ಬೈತಾಳ ಅಂತಾಳ ಅಂದಾಗ ಎಲ್ಲರ ಅವ್ವ ಅಪ್ಪನಂಗ ಆ ಅವ್ವ ಅಪ್ಪ ನಡಿ ಮಗಳ ಕೇಳೂನು ಅಲ್ಲಿಲ್ಲ. ಅವರಪ್ಪ ಹುಡುಗಿ ಅಪ್ಪ ಭಾಳ ಜಾಣ ಇದ್ದವ. ನಿನಗೇನಾಗಬೇಕಾಗಿದೆ ಈಗ? ನನಗೇನಿಲ್ಲಪ್ಪ, ನಾ ಮತ್ತೆ ಜಲ್ದಿ ಸಾಯ್ಬೇಕಾಗ್ಯದ, ನಾ ಮತ್ತೆ ಜಲ್ದಿ ಸಾಯ್ಬೇಕಾಗ್ಯದ, ನಾ ಮತ್ತೆ ಸಾಯ್ಬೇಕಾಗ್ಯದ, ನಾನು ನನ್ನ ಗಂಡ ಆರಾಮಿರ್ಬೇಕಾಗ್ಯದ. ಅದಕ್ಕೆ ಏನಾರೇ ಪ್ಲ್ಯಾನ್ ಮಾಡಬೇಕು, ನಮ್ಮ ಅತ್ತಿಗೆ ಕೊಂದು ಬಿಡಬೇಕು ಅಂತ ಅಪ್ಪನ ಮುಂದೆ ಹೇಳ್ತಾಳೆ ಮಗಳು. ಗೊತ್ತಾಯ್ತಲ್ಲ ಅಪ್ಪಗೆ ಮಗಳ ಮನಸ್ಸಿನಾಗ ಏನನ್ನೋದು ತಿಳಿತು. ಅಪ್ಪಂತನ, ನೋಡಬಾ ನೀ ಹೇಳಿದತ್ತೇಳಿ ನಾ ಬಂದು ನಿಮ್ಮ ಅತ್ತಿಗೆ ಏನಾರೇ ಮಾಡಿ ಕೊಂದು ಹಾಕಿದ್ರೆ ಆಕಿ ಮಣ್ಣಿಗೆ ಹೋತಾಳ, ನಾ ಜೈಲಿಗೆ ಹೋಗ್ತೀನಿ. ಅಕಸ್ಮಾತ್ ನೀನ ಇಂಥದ್ದು ಏನಾರೇ ಮಾಡಿದೆ ಅಂದ್ರೆ ಆಕಿ ಮಣ್ಣಿಗೆ ಹೋತಾಳ, ನೀ ಜೈಲಿಗೆ ಹೋತಿ. ಅದಕ್ಕೆ ಹಂಗೆ ಬೇಡ ತಂಗಿ, ನನ್ನ ಬಳಿ ಒಂದು ಪ್ಲ್ಯಾನ್ ಅದ, ನಾ ಹೇಳಿದ ಪ್ಲ್ಯಾನ್ ಪ್ರಕಾರ ಮಾಡು. ನಿಮ್ಮ ಅತ್ತಿ ತಾನ ಹೋಗಿ ಬಿಡ್ತಾಳ, ನಿನ್ನ ಮ್ಯಾಗೂ ಬರೋದಿಲ್ಲ, ನನ್ನ ಮ್ಯಾಗೂ ಬರೋದಿಲ್ಲ, ಇಬ್ರು ಆರಾಮಿರಬಹುದು ಅಂತ ಹೇಳಿಬಿಟ್ಟ. ಅಪ್ಪಗ ಪಪ್ಪಿ ಕೊಡಕತ್ತಳ ಮಗಳು. ಏನು ಚಲೋ ಹೇಳ್ದೆ ಯಪ್ಪ ಐಡಿಯಾ ಅಂತ ತಿಳ್ಕೊಂಡು, ಭಲೆ ಐಡಿಯಾ ಹೇಳಿದೆ ನನ್ನಪ್ಪ, ಹೇಳು ಏನು ಮಾಡಲು ಹೇಳು. ಏನಿಲ್ಲ ತಂಗಿ, ನಾ ಒಂದು ಔಷಧ ಕೊಡ್ತೀನಿ, ನಿಮ್ಮ ಅತ್ತಿಗೆ ಒಟ್ಟನಿ ಏನು ಅನೇಬೇಡ, ದಿನಾಲು ಟೈಮ್ಗೆ ಊಟಕ್ಕೆ ಅಡಿಗೆ ಮಾಡು, ಅತ್ತಿಗೆ ಗಂಡಗ ಊಟಕ್ಕೆ ಬಡಿಸು, ದಿನಾಲೂ ರಾತ್ರಿ ನಿಮ್ಮ ಅತ್ತೆ ಮಲಕೊಳ್ಳೋ ಮುಂದೆ 1 ಗ್ಲಾಸ್ ಹಾಲು ಕುಡಿಲಾಕ್ಕೊಡು, 1 ಗ್ಲಾಸ್ ಹಾಲು ಕುಡಿಲಾಕ್ಕೊಡು. ಆ ಹಾಲಿನೊಳಗೆ ನಾ ಏನು ಕೊಡ್ತೀನಲ್ಲ ಔಷಧ, ಈ ಔಷಧ ಮಿಕ್ಸ್ ಮಾಡಿ ಕೊಟ್ಟು ಬಿಡು ತಂಗಿ. ಒಂದು 2-3 ತಿಂಗಳು ಅನ್ನೋದ್ರಾಗ ಕ್ರಮೇಣ ನಿಮ್ಮ ಅತ್ತಿ ಗೊಟಕ್ಕಂತಾಳ ಅಂತ ಹೇಳಿಬಿಟ್ಟ ಅಪ್ಪ. 3 ತಿಂಗಳ ಈಕಿ ಅಂದಳು, ಇನ್ನು 3 ತಿಂಗಳ ಲೆಕ್ಕಡಾದ್ರು, ಇನ್ನು 3 ತಿಂಗಳಲ್ಲ, 3 ತಿಂಗಳದಾಗ ನಾ ಸ್ವತಂತ್ರಳು ಅಂತ ತಿಳ್ಕೊಂಡು ಅಪ್ಪ ಕೊಟ್ಟ ಪೌಡ್ರ್ ತೊಗೊಂಡು ಗಂಡನ ಮನೆಗೆ ಬಂದಳು. ಒಟ್ಟ ಹೋಗಲ್ಲ ಅಂತೇಳಿ ಈಕಿ ಈಗ ಅತ್ತಿ ಸಾಯು ಮಂತ್ರ ಹೇಳಿಕೊಡೋಣ ಬಂದಳು, ಗಂಡನ ಮನೆಗೆ ಬಂದ ಕೂಡಲೇ ಇವತ್ತಿನ ವರ್ಷನೇ ಬೇರೆ ಆಯಿತು. ಅತ್ತಿ ಅನ್ನಕ್ಕೆ ಅತ್ತಿರೀ ಎಲ್ಲ ಕತ್ತಳು. ಯಾಕಂದ್ರೆ 3 ತಿಂಗಳಲ್ಲಿ ತಿಳ್ಕೊಂಡು ಅತ್ತಿರೀ ಅಂದಳು. ಚಹಾ ಮಾಡಿಕೊಟ್ಳು, ಕಾಫಿ ಮಾಡಿಕೊಟ್ಳು, ಊಟ ತಿಂಡಿ ಏನು ಅತ್ತಿ ತೆಳಗ ನಡೆದ್ರೆ ಕಾಲಿಗೆ ಮಣ್ಣು ಹತ್ತದನ್ನವಂಗೆ ಅತ್ತಿಗೆ ವ್ಯವಸ್ಥೆ ಮಾಡಕತ್ತಳು. ಸಂತಾನ ಮುಗಿತು, ರಾತ್ರಿ ಬಿಸಿ ಅಡಿಗೆ ಮಾಡಿಕೊಟ್ಲು. ಉಂಡು ಅತ್ತಿ ಮಲ್ಕೊಳ್ಳೋಕೆ ಕೋಣ್ಯಾಗ ಹೋದಳು. ಈಕೆ ಅತ್ತಿ ಕೋಣ್ಯಾಗ ಹೋದ ಬಳಿಕ 1 ಗ್ಲಾಸ್ ಹಾಲು ಕಾಸಿ, ಹಾಲೊಳಗೆ 1-2 ಚಮಚ ಪೌಡ್ರ್ ಹಾಕಿ ಕಲಕ್ಕೆ ಅದನ್ನು ಅಳಿಗಾಡಿಸಿ ಅತ್ತಿಗೆ ಒಯ್ದು ಕೊಟ್ಟಳು. ಅತ್ತಿರಿ ಅಂದಳು. ಯಾಕವ ಈ ಎಳಗೆ? ಇಲ್ರಿ ಅತ್ತಿ, ಹಾಲು ತೋರಿ, ಹಾಲು ಕುಡೀರಿ ಅಂದಳು. ಅತ್ತಿಗೆ ಗೊತ್ತಿಲ್ಲ ಇದ್ರಾಗ ಈಕಿ ಏನ ಕೂಡಿಸಿ ಕೊಟ್ಟಾಳಂತ ಅತ್ತಿಗೆ ಗೊತ್ತಿಲ್ಲ. ಸೊಸಿ ವರ್ಷನೇ ಬೇರೆ ಆಗ್ಯದ. ತವ್ರ ಮನೆಗೆ ಹೋಗಿ ಅವ್ರ ಅವ್ವ ಅಪ್ಪ ಏನೋ ಬುದ್ಧಿ ಹೇಳಿ ಕಳಿಸ್ದಂಗೆ ಕಳಿಸ್ತಾರೆ. ಭಾಳ ಚಲೋ ಆಯ್ತು ತಿಳ್ಕೊಂಡು ಹಾಲು ಕುಡಿದಳು, ಮಕ್ಕೊಂಡ್ಳು. ಹಂಗ ನಡೀತಿ ದಿನಚರಿ. ದಿನಾಲು ಹಾವ ಮುಂಗಲಿ ಹಂಗಿದ್ದ ಅತ್ತಿ ಸೊಸಿ ಹೆಂಗಾದ್ರಂದ್ರೆ ಒಬ್ಬರ ಮ್ಯಾಲೊಬ್ಬರು ಪಂಚ ಪ್ರಾಣ ಆಗಿಬಿಟ್ರು. ಈಕಿ ಇಲ್ಲಂದ್ರೆ ಅಕಿ ಇಲ್ಲ, ಅಕಿ ಇಲ್ಲಂದ್ರೆ ಇಕ್ಕಿ ಇಲ್ಲ, ಈ ನಮೂನಿ ನಡೀತು. 1 ತಿಂಗಳಾಯ್ತು. 1 ತಿಂಗಳದಾಗ ಪೂರಾ ಮನೆ ಚಿತ್ರಣ ಬದಲಾಗಿಬಿಟ್ಟಿತ್ತು. ಈಕಿ ಗಂಡ ಹುಡುಗಗೆ ಅವನಿಗೆ ದಿಕ್ಕ ತಪ್ಪಿತ್ತು. ಏನೋ ಮರ ಹಾವ ಮುಂಗ್ಲಿ ಏನು ಕಚ್ಚಾಡ್ತಿದ್ದು, ಎಷ್ಟು ಸರಳಾಗ್ಯಾವ, ಈಗ ಎಷ್ಟು ಸರಳಾಗ್ಯಾವ ಅಂತ ತಿಳ್ಕೊಂಡು ಅವ ಒಂಥರ ಖುಷಿ. ಈಕಿ ಗಂಡನ ಮುಂದೆ ಹೇಳಕ್ಕಿ ಅತ್ತೆ ಭಾಳ ಚಲೋ ರೀ, ಅತ್ತೆ ಭಾಳ ಚಲೋ ತಿಕ್ಕಿ ಹೇಳಕ್ಕಿ. ಅವು ಇದ್ದಕ್ಕಿ ತಮ್ಮ ನಿನ್ನ ಸೊಸಿ, ನನ್ನ ಸೊಸಿ ನಿನ್ನ ಹೆಂಡ್ತಿ ಭಾಳ ಸುಧಾರಿಸಳಪ್ಪ, ಭಾಳ ಶಾಣೆ ಆಗ್ಲಪ್ಪ ಇಕ್ಕಿ ಹೇಳಕ್ಕಿ. ಇಬ್ಬರದು ಕೇಳಿ ಅವನಿಗೊಂಥರ ಖುಷಿ. ಒಟ್ಟು ನಾರೇ ಚಂತಕ್ಕ ಇರೋದಿಲ್ಲ, 2 ತಾವೇ ಇರ್ತಾವ ಮನ್ಯಾಗ, ಆರಾಮಿದ್ರೆ ಸಾಕು ಅಂತ ಅವ. 2 ತಿಂಗಳು ಕಳಿತು. ದಿನಾಲು ಹಿಂಗ ನಡೀತು. 1 ಡಬ್ಬಿ ಆಗಿತ್ತು, ಅವರಪ್ಪ ಮತ್ತೊಂದು ಡಬ್ಬಿ ಕೊಟ್ಟು ಕಳಿಸಿದ್ದ. 2ನೇ ಡಬ್ಬಿ ಹಾಕಾಕತ್ತಳು. 2.5 ತಿಂಗಳಾಗಿತ್ತು. 2.5 ತಿಂಗಳಾಗಿತ್ತು. ಎಲ್ಲಿಗೆ ಬಂದಳು ಸೊಸಿ ಅಂದ್ರೆ
ಯಪ್ಪ ನಮ್ಮ ಅತ್ತಿ ನನ್ನ ಮ್ಯಾಗ ಇಟ್ಟು ಜೀವ ಮಾಡ್ಲಿಕತ್ತಾಳ ಯಪ್ಪ. ನಮ್ಮ ಅತ್ತಿ ಸಾಯಬಾರ್ದು, ಮತ್ತೊಂದು ಏನಾರ ಔಷಧಿ ಇದ್ರು ಕೊಡು ಅಲ್ಲಾಕ ಬಂದಳಿಕೆ. ನಮ್ಮ ಅತ್ತಿ ಸಾಯಬಾರ್ದು ಯಪ್ಪ, ನೀ ಕೊಟ್ಟ ಔಷಧ ದಿನ ಹಾಕ್ಲಿಕತ್ತೀನಿ, ನೀ ಹೇಳಿದ ಟೈಮಿನ 15 ದಿನ ಉಳ್ದದ, ಅದಕ್ಕೆ ಆಕಿ ಸಾಯಬಾರ್ದು, ಬ್ಯಾರೆ ಔಷಧಿ ಏನಾರ ಕೊಡು ಯಪ್ಪ, ಆಕಿ ಬದುಕಬೇಕು. ನಮ್ಮ ಅತ್ತಿ ಆಕಿ ನಮ್ಮ ಅತ್ತೆ ಅಲ್ಲೋ ಯಪ್ಪ, ನಮ್ಮ ಅವ್ವ ಅಲ್ಲಕತ್ತೀನಿ. ಅಪ್ಪಂದ ಹಂಗವ ಹಂಗತ್ತ ತಂಗಿ, ನೀನ ನಿಮ್ಮ ಅತ್ತಿ ಸಾಯ್ಬೇಕು ಅಂತ ಬಯಸಿ ಬಂದಿದ್ದಿ, ಅದಕ್ಕೆ ಆಕಿ ಸಾಯುವಂಥ ಔಷಧ ಕೊಟ್ಟಿನಿ ಅವನ. ಈಗೇನು ಉಳ್ಸಕ್ಕಾಗೋದಿಲ್ಲ, ನನ್ನ ಕೈಲಿ ಉಳ್ಸಕ್ಕಾಗೋದಿಲ್ಲ. ಹೊರ್ಯಾಡಳಕತ್ತಳು ಮಗಳು. ಇಲ್ಲೋ ಯಪ್ಪ, ನಾ ತಪ್ಪು ಮಾಡೀನಿ, ನಮ್ಮ ಅತ್ತೆ ದೇವರಂತ ಕೇಳ. ನಮ್ಮ ಅವನು ನನಗಟ್ಟು ಕಾಳಜಿ ಮಾಡೋದಿಲ್ಲ, ಅಟ್ಟು ಕಾಳಜಿ ಮಾಡಕತ್ತಾಳ ನಮ್ಮ ಅತ್ತೆ ನನಗೆ. ಏನಾರೇ ಮಾಡೋ ಯಪ್ಪ, ನೀ ಏನಾರೇ ಮಾಡು, ನಮ್ಮ ಅತ್ತಿನ ಉಳಿಸಿಕೊಡು. ಹತ್ತು ಸಾಕಾದ ಬಳಕ ಅಪ್ಪ ಅಂತಾನ, ತಂಗಿ ಹೇಳು, ಮುಖ ತಗೋ ಹೇಳು. ಇಲ್ಲಪ್ಪ ನೀ ಹೇಳು, ನನಗೆ ಬೇರೆ ಔಷಧ ಕೊಡು, ನಮ್ಮ ಅತ್ತೆ ಉಳಿಬೇಕು. ಎಲ್ಲಿ ಹೋಗೋಣಂತ ಹೇಳು, ಯಾವ ಡಾಕ್ಟ್ರ್ ಹತ್ರ ಹೋಗೋಣಂತ ಹೇಳು, ಹೋಗೋನು, ನಮ್ಮ ಅತ್ತಿನ ಉಳಿಸಬೇಕು. ಆಯ್ತು ಹೇಳ್ತೀನಿ, ಹೇಳು, ನೀ ಮುಖ ತಕ್ಕೊಂಬಂದಳು. ಸಮಾಧಾನ ಇಲ್ಲ ಹೆಣ್ಮಗಳಿಗೆ ಹೊಟ್ಟೆ. ಹೇಳಪ್ಪ ಹೆಂಗೆ ಮಾಡೋದು, ನಮ್ಮ ಅತ್ತೆ ಉಳಿಬೇಕಾದ್ರೆ ಹೆಂಗೆ ಮಾಡೋದು? ತಂಗಿ ನೀ ತಿಳ್ಕೊಂಡಂಗ ನಾ ಕೊಟ್ಟ ಔಷಧ ನಿಮ್ಮ ಅತ್ತೆ ಸಾಯಿ ಔಷಧ ಅಲ್ಲವ, ಒಂದು ಟಾಣಿಕ್ ಕೊಟ್ಟಿನ. ಟಾಣಿಕ್ ನನಗೇನು ಬೇಕಾಗಿತ್ತು ಅಂತಂದ್ರೆ, ನಿನ್ನ ತಲೆಯಾಗ ನಿನ್ನ ಅತ್ತೆ ಸುಮಾರು ಅನ್ನೋದು ತೆಗಿಬೇಕಾಗಿತ್ತು. ಮೊದಲ ನಿಮ್ಮ ಅತ್ತೆ ಸುಮಾರು ಅನ್ನೋದು ನಿನ್ನ ತಲೆಯನ್ನು ತೆಗಿಬೇಕಾಗಿತ್ತು. ನಿಮ್ಮ ಅತ್ತೆ ಕಾಳಜಿ ಮಾಡಕತ್ತಂದ್ರೆ ನಿಮ್ಮ ಅತ್ತೆ ನಿನಗೆ ಕಾಳಜಿ ಮಾಡ್ತಾಳೆ ಅನ್ನುವಂಥ ಗ್ಯಾರಂಟಿ ನನಗಿತ್ತು. ನಿನಗೆ ಬುದ್ಧಿ ಕಲಿಸೋ ಸಲುವಾಗಿ ಒಳ್ಳೆಯ ಟಾಣಿಕ್ ಕೊಟ್ಟಿನಿ. ಹೋಗು, ನಿಮ್ಮ ಅತ್ತೆ ಸಾಯುವುದಿಲ್ಲ, ಆರಾಮವಾಗಿ ಜೀವನ ಮಾಡುವಂತ ತಿಳ್ಕೊಂಡು ಮಗಳನ್ನು ಹರಸಿ ಆಶೀರ್ವದಿಸಿ ಗಂಡನ ಮನೆಗೆ ಕಳಿಸಿಕೊಡ್ತಾರ ತಾಯಿ ತಂದೆಯಾಗಿರ್ತಕ್ಕಂಥವರು. ತಾಯಿ ತಂದೆ ಅಂದ್ರೆ ಇಂಥವ್ರು ಇರಬೇಕು. ಮಗಳ ಸಂಸಾರ ನೆಟ್ಟಗಾಗಿರಬೇಕು, ಮಗಳ ತಲೆಗಿರದ ಪಿತ್ತನೋ ಇಳಿಬೇಕು. ಈ ರೀತಿ ತವ್ರ ಮನೆ ಇತ್ತು ಅಂದ್ರೆ ಯಾವ ಗಂಡನ ಮನೆಯಾಗೂ ಜಗಳ ಬರೋದಿಲ್ಲ, ಕೊಲೆ ಸುಲಿಗೆ ಏನೇನೂ ಆಗೋದಿಲ್ಲ. ಧರ್ಮವಂತಳಾಗಿ ಮನೆಯ ಬೆಳಗಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ. ದರ್ಪ ಕೋಪ ಗರ್ವ ಮತ್ಸರ ತೋರಬೇಡಮ್ಮ ಮಗಳೇ, ಧರ್ಮ ಕರ್ಮ ಒಂದೇ ತಕಡಿಯೊಳು ತೂಗಬೇಡಮ್ಮ ಮಗಳೇ, ಧರ್ಮ ಕರ್ಮ ಒಂದೇ ತಕ್ಕಡಿಯೊಳು ತೂಗಬೇಡಮ್ಮ ಮಗಳೇ. ಧರ್ಮವಂತಳಾಗಿ ಮನೆಯ ಬೆಳಗಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ ಮಗಳೇ. ಧರ್ಮವಂತಳಾಗಿ ಮನೆಯ ಬೆಳಗಬೇಕಮ್ಮ. ಕಡು ಕಷ್ಟದಿ ಕಡು ಕೋಪ ಬಂದರ ತಾಳಬೇಕಮ್ಮ ಮಗಳೇ, ಕಡು ಕಷ್ಟದಿ ಕಡು ಕೋಪ ಬಂದರ ತಾಳಬೇಕಮ್ಮ ಮಗಳೇ. ಕಸು ಮಾತುಗಳಾಡುತ್ತ ಮನೆಗಳ ಒಡೆಯಬೇಡಮ್ಮ ಮಗಳೇ, ಗಂಡನಿಗೆ ಇದ್ದದ್ದು ಇಲ್ಲದ್ದು ಹೇಳಬೇಡಮ್ಮ ಮಗಳೇ, ಗಂಡನಿಗೆ ಇದ್ದದ್ದು ಇಲ್ಲದ್ದು ಹೇಳಬೇಡಮ್ಮ ಮಗಳೇ. ಬಂಡತನದಿ ಮನೆಯ ನಡುಗಂಬ, ಬಂಡತನದಿ ಮನೆಯ ನಡುಗಂಬ ಮುರಿಯಬೇಡಮ್ಮ ಮಗಳೇ,
ಧರ್ಮವಂತಳಾಗಿ ಮನೆಯ ಬೆಳಗಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ. ಅರುತು ಮರೆತು ಇಲ್ಲದ ಮಾತುಗಳ ಆಡಬೇಡಮ್ಮ ಮಗಳೇ, ಅರಿತು ಮರೆತು ಇಲ್ಲದ ಮಾತುಗಳ ಆಡಬೇಡಮ್ಮ ಮಗಳೇ, ಗರತಿಯಾಗಿ ಗಂಡನ ಗೌರವ ಕಾಯಬೇಕಮ್ಮ ಮಗಳೇ, ಸ್ವಾರ್ಥಿಯಾಗಿ ನಂದೆ ನಡೆಯಲಿ ಎನ್ನಬೇಡಮ್ಮ ಮಗಳೇ, ಸ್ವಾರ್ಥಿಯಾಗಿ ನಂದೆ ನಡೆಯಲಿ ಎನ್ನಬೇಡಮ್ಮ ಮಗಳೇ, ಮನೆ ಮುರಿವವರ ಮಾತಿಗೆ ಮನೆ ಮುರಿವವರ ಮಾತಿಗೆ ಮರುಳಾಗಬೇಡಮ್ಮ. ಧರ್ಮವಂತಳಾಗಿ ಮನೆಯ ಬೆಳಗಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ. ಅತ್ತೆ ಮಾವ ಮೈದುನರಿಗೆ ಒಗೆಯಬೇಡಮ್ಮ ಮಗಳೇ, ಉತ್ತಮರ ಮನೆಯಲ್ಲಿ ಎರಡು ಬಗೆಯಬೇಡಮ್ಮ ಮಗಳೇ, ನನ್ನ ಸರಿ ಸಮನರ ಇಲ್ಲ ಎನ್ನಬೇಡಮ್ಮ ಮಗಳೇ, ನನ್ನ ಸರಿ ಸಮನರು ಇಲ್ಲ ಎನ್ನಬೇಡಮ್ಮ ಮಗಳೇ, ತಾಗಿ ಬಾಗಿ ತಾಳ್ಮೆಯಿಂದಲೇ ತಾಗಿ ಬಾಗಿ ತಾಳ್ಮೆಯಿಂದಲೇ ಬಾಳ್ವೆ ಮಾಡಮ್ಮ ಮಗಳೇ, ಧರ್ಮವಂತಳಾಗಿ ಮನೆಯ ಬೆಳಗಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ ಮಗಳೇ, ಧರ್ಮದಿಂದ ಧರ್ಮದ ಹಾದಿಯಲ್ಲಿ ನಡೆಯಬೇಕಮ್ಮ ಮಗಳೇ. ಮಕ್ಕಳಿಗೆ ಕಲಿಸ್ಬೇಕಾಗಿದ್ದ ತಾಯಿ ತಂದೆ ಕರ್ತವ್ಯ ಅದು. ಗಂಡನ ಮನೆಗೆ ಬಂದಿರತಕ್ಕಂಥ ಮಗಳು ಆ ಮನೆಯ ಮಹಾಲಕ್ಷ್ಮಿ ಆಗಬೇಕೇ ವಿನಃ ಆ ಮನೆಯ ಇದಮಾಯಿ ಆಗಬಾರ್ದು, ರಕ್ಕಸಿ ಆಗಬಾರ್ದು. ಶರಣ ಬಸವನ ಮನೆ ಒಳಗೆ ತುಂಬಿದ ಕುಟುಂಬ ಇತ್ತು. ಮಾಧಮ್ಮನವರು, ಶರಣ ಬಸಪ್ಪನವರು, ಆದಯ್ಯನವರು, ಮಡಿಯಮ್ಮನವರು, ದೊಡ್ಡಪ್ಪನ ಹೆಂಡತಿ. ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಇತ್ತು. ದೊಡ್ಡಪ್ಪನ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಮಾಧಮ್ಮನವರು ಮನೆಯೊಳಗೆ ಅಡಿಗೆ ಕೆಲಸ ಅದೆಲ್ಲವನ್ನ ಮಾಡ್ತಾ ಇದ್ರು. ಬಹಳ ಸುಂದರವಾಗಿತ್ತು ಸಂಸಾರ. ಸುಂದರವಾಗಿದ್ದಾಗನ ಯಾರ್ದರ ದೃಷ್ಟಿ ತಾಗೋದು. ಮನುಷ್ಯ ಭಾಳ ಎತ್ತರಕ್ಕೆ ಹೋದ, ಭಾಳ ಬೆಳಿಲಿಕ್ಕಂತಂದ್ರೆ ಯಾರ ಒಂದು ನಿಂಬಿಕೆ ಒಗದ ಬಿಡೋದು ಸ್ವಾಭಾವಿಕ. ಅದು ಮುಂದೆ ಹೋದ್ರು ನೋಡೋಕ್ಕಾಗೋದಿಲ್ಲ, ಹಿಂದೆ ಬಿದ್ದರೆ ಆಡ್ಲಾರೆ ಬಿಡೋದಿಲ್ಲ. ಇದು ಮನುಷ್ಯ ಸಹಜ ಗುಣ. ಯಾರಾದರೂ ನಮ್ಮ ಊರಾಗೋ ನಮ್ಮ ಓಣ್ಯಾಗೋ ಒಂದಿಟ್ಟು ಮುಂದಕ್ಕೆ ಹೊಂಟಾನಂದ್ರೆ ಅವನಿಗೆ ಒಂದೀಟು ಸಪೋರ್ಟ್ ಮಾಡಿ ಭಾಳ ಚಲೋ ಐತಪ್ಪ, ಒಳ್ಳೇದಾಯ್ತು, ಇನ್ನಷ್ಟು ಎತ್ತರಕ್ಕೆ ಹೋಗು ಅನ್ನೋ ಭಾವ ಬೇಕು ವಿನಃ ಅವನಿಗೆ ಯಾವಾಗ ತೆಳಗೆ ಜಗ್ಗಿ ಒಗೆದು ಅವನ ಮ್ಯಾಗ ನಾನು ನಿಂದಿರ್ಲಿ ಅನ್ನಬಾರ್ದು. ನಾವು ಅಂಥವರೇ ಇದ್ದೀವಿ. ನಮ್ಮ ಮುಂದೆ ಯಾರು ಚಂದ ಕಾಣಬಾರ್ದು, ನಮ್ಮ ಮುಂದೆ ಯಾರು ಮುಂದೆ ಹೋಗಬಾರ್ದು, ನಮ್ಗಿಂತ ಸೌಕರ್ಯ ಆಗೋ ಯಾರು ಆಗಬಾರ್ದು. ಅದು ಯಾವ ನಮ್ಮ ಅಳುವಲ್ಲ, ನಮ್ಮ ಕೈಯೊಳಗಿಲ್ಲ. ಶ್ರೀಮಂತಿಕೆ, ಬಡತನ, ಕೀರ್ತಿ, ಯಶಸ್ಸು ಎಲ್ಲ ಭಗವಂತ ಕೊಡೋ ಟೈಮ್ಗೆ ಕೊಡ್ತಾನೆ ಇರ್ತಾನೆ. ನಿಯತ್ತು ಒಂದು ಚಲೋ ಇರಬೇಕು. ನಮ್ಮ ನಿಯತ್ತು ನಮ್ಮ ನೈತಿಕತೆ ಇದನ್ನು ಕಾಪಾಡಿಕೊಂಡು ಬಿಟ್ಟೇವಂದ್ರೆ ಯಾವಾಗ ಏನೇನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಭಗವಂತ ಕೊಟ್ಟೇ ಕೊಡ್ತಾ ಇರ್ತಾನೆ. ಶರಣ ಬಸಪ್ಪ ಅಂಥದ್ದನ್ನು ಕಾಪಾಡಿಕೊಂಡು ಹೊಂಟಿದ್ದ. ಇವತ್ತ ಅವ್ರ ಮನೆಯೊಳಗೆ ಒಂದು ಸಮಸ್ಯೆ ಏನು ಬರ್ತದಂತ ತಿಳ್ಕೊಂಡು ಕೇಳಿದ್ರೆ, ತಮ್ಮನ ಹೆಂಡತಿ
ತನ್ನ ಗಂಡಿಗೆ ಹೇಳಕತ್ತಾಳ ಒಳಗಡೆ ಕುಂದರ್ಸ್ಕೊಂಡು, ಏನ್ರಿ ಕತ್ತಿ ದುಡ್ದಂಗ ನೀವು ದುಡಿಯೋರು, ಇಬ್ರು ಕೂಡಿ ಮುಂಜಾನೆ ಎದ್ದು ಹೊಲಕ್ಕೆ ಹೋಗಿ ಸಂಜೀತನ ದುಡಿಯೋರು ನಾವು ದುಡ್ದಿದ್ದ ಕಾಳ ಕಡಿ ತಂದು ಮನ್ಯಾಗ ಹಚ್ಚೋರು. ನಿಮ್ಮ ಅಣ್ಣ ತಿರುಗಾಡಿ ಮಂದಿ ಕರ್ಕೊಂಬಂದು ದಾಸೋಗ ಮಾಡಿ ಹೆಸರು ಅವಂದು. ನೋಡ್ರಿ ಕಿಡಿ ಹೆಂಗೆ ಬೀಳ್ತಾವ ಗೊತ್ತದನು? ಸಣ್ಣ ಕಿಡಿ. ದುಡಿಯೋರು ನಾವು, ದುಃಖ ಪಡೆಯೋರು ನಾವು, ಮನೆ ಒಳಗೆ ಒಟ್ಲು ಹಚ್ಚೋರು ನಾವು. ನಿಮ್ಮ ಅಣ್ಣ ತಿರುಗಾಡಿ ಮಂದಿನ ಕರ್ಕೊಂಬಂದು ದಾಸೋಗ ಮಾಡಿಸಿ ಹೆಸರು ಅವಂದು. ಊರು ತುಂಬ ಯಾರು ಕೇಳಿದ್ರು ಶರಣಬಸಪ್ಪ ದಾಸೋಹ ಮಾಡ್ತಾನಂತಾರ. ದೊಡ್ಡಪ್ಪ ದುಡಿತಾನಂತೆ ಯಾರು ಅನ್ನೋದಿಲ್ಲ, ದೊಡ್ಡಪ್ಪನ ಹೇಳ್ತಿ ದುಡಿತಾನಂತೆ ಯಾರು ಅನ್ನೋದಿಲ್ಲ. ಹಿಂಗ ಎಷ್ಟು ದಿನ ಮಾಡೋಣ ನಾವು. ಅವ ಅಂತಾನ, ದೊಡ್ಡಪ್ಪ ಅಂತಾನ ನೋಡ, ಹಿಂಗ್ಯಾಕೆ ಮಾತಾಡಕತ್ತಿ? ಅಣ್ಣನ ಹೆಸರು ಬಂದ್ರೆ ನಮ್ಮ ಹೆಸರು ಬಂದಂಗಲ್ಲೇನು? ಅಣ್ಣೇನು ನಮ್ಮ ಬಿಟ್ಟದನ, ನಾವೇನು ಅವನು ಬಿಟ್ಟದೇವ? ಅಣ್ಣು ಈ ಮನೆಯವದನ, ಈ ಮನೆಗೆ ಹೆಸರು ಬಂದ್ರೆ, ಈ ಮನೆಗೆ ಕೀರ್ತಿಗೆ ಬಂದ್ರೆ ಎಲ್ಲರಿಗೆ ಬಂದಂಗಲ್ಲೇನು? ಎಲ್ಲರಿಗೆ ಬಂದಂಗ. ನಿನ್ನ ಕಣ್ಣ ಕಟ್ಟಿಗೆ ಸುಮ್ಮಕುಂದ್ರು ಒಂದಳು ಕೆಣಮಗಳು. ಹಿಂಗ ಮಾಡಿ ಇಲ್ಲಿಗೆ ತಂದಿದ್ನಿ. ನೀ ಉಂಡ್ರೆ ನಿಮ್ಮ ಅಣ್ಣನ ಹೊಡೆ ತುಂಬ್ತದನು, ನಿಮ್ಮ ಅಣ್ಣ ಉಂಡ್ರೆ ನಿನ್ನ ಹೊಡೆ ತುಂಬ್ತದನು. ಹಿಂಗೆ ಶುರು ಮಾಡಿದಳು ಆಕಿ. ಅಲ್ಲ, ಹೊಟ್ಟೆ ನಾವು ತುಂಬಬೇಕಂದ್ರೆ ನಾವು ಉಣ್ಬೇಕು. ಹೆಸರ, ಕೀರ್ತಿ, ಯಶಸ್ಸು ಈ ಮನೆಗೆ ಬರ್ತದಂದ್ರೆ ಎಲ್ಲರಿಗೆ ಬಂದಂಗೆ ಅಲ್ಲ. ಇಲ್ಲ. ನೀವು ಹಿಂಗ ಅಂದ್ರಿ ಅಂದ್ರೆ ನನ್ನ ಕೈಲೇ ಆಗುವುದಿಲ್ಲ. ಮತ್ತೆ ಏನು ಮಾಡಂದಿ ಅಂದಾಗ ಆಕಿ ಭಾಳ ಮುತ್ತಿನಂತ ಮಾತು ಹೇಳ್ತಾಳ್ರಿ. ಒಬ್ಬೊಬ್ಬರ ಬಾಯಾಗಿ ಮುತ್ತು ಉದುರ್ದಂಗೆ ಉದುರ್ತಾವ ಇಂಥ ಮಾತು. ಒಬ್ಬೊಬ್ಬರ ಬಾಯಾಗ ಮುತ್ತು ಉದುರ್ದಂಗೆ ಏನು ಮಾಡತ್ತಿ ಅಂತ ಗಂಡ ಬಾಯಿ ಬಿಟ್ಟು ಕೇಳಕತ್ತನಾಕಿ ಅಂತಾಳ. ಏನು ಮಾಡಬೇಕು ಅಂತ ಕೇಳಾಕತ್ತೀರಿ, ನಾ ಹೇಳ್ದಂಗೆ ಮಾಡ್ತೀರೇನು? ಮಾಡ್ತೀನಿ ಹೇಳು, ಏನಿದ್ದಿದ್ದು ಹೇಳು, ನನ್ನ ಕೈಲಿ ಆತಿದ್ರೆ ಮಾಡ್ತೀನಿ. ಏನೂ ಇಲ್ಲ, ನಿಮ್ಮ ಅಣ್ಣಗೆ ಹೋಗಿ ಸೀದಾ ಪಾಲ ಕೊಡುವತ್ತು ಹೇಳ್ರಿ ಅಂದ. ಹೆಣ್ತಿ ಮುತ್ತು ಉದುರಿಸಿ ಬಿಟ್ಲ್ರಿ. ಎಂತ ಮುತ್ತಿದು? ಇದು ಬೆಂಕಿ ಚೆಂಡ. ಇದು ಬರೀ ಮುತ್ತಲ್ಲಿದು ಬೆಂಕಿ ಚೆಂಡ. ತಣ್ಣಗಿದ್ದ ಮನ್ಯಾಗ ಬಗ ಹೊತ್ತಿ ಉರಿಬೇಕಲ್ಲ. ಹೇಳಿಬಿಟ್ಲು, ನಿಮ್ಮ ಅಣ್ಣಗ ಆಸ್ತಿ ಒಳಗೆ ಪಾಲು ಕೇಳ್ರಿ. ಅವ ಅಂತಾನ, ತಲೆ ಬರೋಬರಿ ಅದೆಲ್ಲ ನಿನಗೆ? ನಮ್ಮ ಅಣ್ಣ ದೇವ್ರ ಅಂತಾರ ಜನ, ನಮ್ಮ ಅಣ್ಣನ ಜನ ದೇವರು ಅಂತಾರ. ಅಂತ ದೇವ್ರಂತ ಮನುಷ್ಯನ ಎದುರಿಗೆ ನಿಂತು ನಾನು ಪಾಲ ಕೇಳ್ಯ. ಮತ್ತು ನೀವು ಕೇಳಾರೆ ಮತ್ತಾರು ಕೇಳ್ತಾರಿ? ಅಣ್ಣ ತಮ್ಮರದಿರಿ, ಹುಟ್ಟಿ ಬಂದೀರಿ ಅಂದಾಗ ಇವತ್ತಿಲ್ಲ ನಾಳೆ ಬ್ಯಾರೆ ಆಗೋದದ. ಸುಮ್ಮ ನಾವು ಹಿಂಗ ಇದ್ದೇವಂದ್ರೆ ನಾವು ದುಡ್ದ ಸಾಯೋದು. ಅವ್ರು ದಾನ ಮಾಡಿ ಹೋಗ್ತಾರ, ದಾನ ಮಾಡಿ ಅವ್ರ ಹೆಸರು ತೊಗೊಂಡು ಹೋಗ್ತಾರ. ಹಿಂಗಾದ್ರೇನು ಬಗೆ ಹರಿಯೋದಿಲ್ಲ. ನಿಮ್ಮ ಅಣ್ಣಗ ಪಾಲ ಕೇಳ್ರಿ. ಇವತ್ತಿನ ತಕ್ಕ ಹೆಂಗ ತಿಳಿದಿದ್ದ ದೊಡ್ಡಪ್ಪ ಅಂದ್ರ, ಅವ್ರ ಅಣ್ಣ ಅತ್ತಿಗಿ ಅಂದ್ರ ಶಿವ ಪಾರ್ವತಿ ಅನ್ಕೊಂಡಿದ್ದವ. ಶಿವ ಪಾರ್ವತಿ ತಿಳ್ಕೊಂಡಿರ್ತಕ್ಕಂಥ ಅಣ್ಣನ ಮುಂದೆ ನಿಂತು ಪಾಲೆ ಹೆಂಗ ಕೇಳೋದು ಅಂತ ಚಿಂತೆ ಐತೆ ಅವನಿಗೆ. ಅವತ್ತು ರಾತ್ರಿ ಊಟ ಮಾಡ್ಲಾರೆ ಹಂಗೆ ಮಲಗದ. ಹೆಣ್ಮಗಳೇನು ಹಠಕ್ಕೆ ಬೀಳಿದ್ರು, ಹಠ ಹಿಡಿದು ಬಿಟ್ಲು. ಅವ ಉಳ್ಳಿಕಂದ್ರೆ ಇಕ್ಕಿ ಬಿಟ್ಟಳೆ, ಇಕ್ಕಿ ಬೇಷ ಗಡದ್ದಾಗಿ ತಿಂದ ಬಂದಳ್ರಿ. ಅವ ಉಳ್ಳಾರೆ ಬಿದ್ದರೆ ಬೀಳೋಲಕ್ಕಂತ ತಿಳ್ಕೊಂಡು ಮರುದಿನ ಮುಂಜಾನೆ ಅದು ಕೂಡಲೇ ಸೂರ್ಯನ ಪಾಲ ಕೇಳ್ತೇ ಇಲ್ಲ. ಕೇಳಿ ಸಾಕಾಗಿ ಅವನು ಒಂದ ಏನಾಗಿದ್ದಾಗವಲ್ದಕ್ಕ ಅಣ್ಣಗ ಒಂದು ಮಾತು ಕೇಳೇ ಬಿಟ್ರಾಯ್ತು. ಇಲ್ಲಾಂದ್ರೆ ಸಂಸಾರದೊಳಗೆ ಅವನಿಗೆ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲಾರ್ದಂಗ ಆತದ ತಿಳ್ಕೊಂಡು ಅಣ್ಣ ಅಂದ. ಅಣ್ಣನ ಹತ್ರ ಹೋಗಿ ಹೇಳ್ತಮ್ಮ, ಏನು ಹೇಳು ಅಣ್ಣ, ಹೆಂಗೆ ಕೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ, ಕೇಳುವುದು ತಪ್ಪಂತ ನನಗೂ ಗೊತ್ತದ. ಆದ್ರೆ ಅನಿವಾರ್ಯ ಅದ. ನನ್ನ ಸಂಸಾರ ಶುದ್ಧ ಆಗಬೇಕಾದ್ರೆ ನಾ ಕೇಳೇಬೇಕಾಗ್ಯದ. ಏನಪ್ಪ? ಏನಿಲ್ಲಣ್ಣ, ಆಸ್ತಿ ಒಳಗೆ ಭಾಗ ಮಾಡಿ ನನ್ನ ಭಾಗ ನನಗೆ ಕೊಡು, ನಿನ್ನ ಭಾಗ ನೀ ತಗೋ ಅಂತ ಹೇಳಿಬಿಟ್ಟ. ಊರೆಲ್ಲ ದೇವರಂತಿತ್ತು. ಆದ್ರೆ ಇವನ ಹೆಂಡತಿಗೆ ಎಲ್ಲರಿಗೆ ದೇವರಂಗೆ ಕಾಣ, ಈಕಿಗೆ ದೇವನಂಗೆ ಕಾಣಕತ್ತಿತ್ತು, ದೈವಿನಂಗೆ ಕಾಣಕತ್ತಿತ್ತು. ಮನಸ್ಸ ಕೆಟ್ಟು ಬಿಟ್ಟಿತ್ತು. ಒಬ್ಬರಿಂದ ಕೀರ್ತಿ ಬರ್ತದ, ಒಬ್ಬರಿಂದ ಯಶಸ್ಸು ಬರ್ತದ, ಒಬ್ಬರಿಂದ ಸಂಪತ್ತು ಬರ್ತದೆ. ಎಲ್ಲಾನು ಅವನಿಂದೇ ಐತಲ್ಲ ಅನ್ನುವಂಗಿರೋದಿಲ್ಲ. ದುಡಿಯೋರು ದುಡಿತಾನೆ ಇರಬೇಕು, ಕೀರ್ತಿ ತರೋರು ಕೀರ್ತಿ ತರ್ತಾನೆ ಇರಬೇಕು. ಅದೆಲ್ಲನೂ ಸೇರಿನೇ ಒಂದು ಕುಟುಂಬ ಆಗಿರ್ತದೆ. ಎಷ್ಟೋ ಮನೆಗಳದಾಗ ಆಗ್ಯಾವ ಹಿಂಗ. ಬರೀ ಅವನದೇ ಹೆಸರು ಬರ್ಬೇಕೇನೋ, ನಾವ್ ಯಾವಾಗ ಮುಂದೆ ಬರ್ಬೇಕಂದವರು ನಾವ್ ಯಾವಾಗ ಮುಂದೆ ಬರಬೇಕು ಅಂತ ತಿಳ್ಕೊಂಡು ಮನಿ ಭಾಗ ಮಾಡ್ಕೊಂಡು ಅವ್ರ ಹಿಂದ ಬಿದ್ದಾರ, ಮುಂದೆ ಹೋಗ್ಯಾನವ.
ನಾವ್ಯಾವಾಗ ಮಂದ್ಯಾಗ ಬರೋನು, ನಾವ್ಯಾವಾಗ ಮುಂದೆ ಬರೋನು ಅಂದವರು ಪಾಲ ಮಾಡಿಕೊಂಡು ಅವ್ರು ಅಲ್ಲೇ ಕೂತಾರ. ಇವ ಮುಂದೆ ಹೋಗೋ, ಮುಂದೆ ಹೋಗೇ ಹೋತಾನ. ಹಂಗ ಶರಣ ಬಸಪ್ಪ ಈ ಮಾತು ಕೇಳಿ ಅಂತಾನ, ಏನು ಹುಚ್ಚದಿವೋ ತಮ್ಮ ಅಂದ್ರ ಅವರು. ಏನು ಹುಚ್ಚದಿವೋ ತಮ್ಮ, ಆಸ್ತಿ ಒಳಗ ನಂದು ನಿಂದು ಅನ್ನೋದು ಯಾಕೋ, ನನ್ನ ಭಾಗ ನಿನ್ನ ಭಾಗ ಅನ್ನೋದು ಯಾಕಪ್ಪ? ಇರುವಷ್ಟು ಆಸ್ತಿ ಒಳಗೆ ನಿನಗೇನು ಬೇಕೋ ಎಲ್ಲ ತಗೊಂಡು ಬಿಡು. ನೀ ಭಾಗ ಮಾಡೋದು ಬೇಡ. ಇರುವಷ್ಟು ಆಸ್ತಿ ಒಳಗೆ ನಿನಗೇನು ಬೇಕೋ ಎಲ್ಲ ನೀ ತಗೋ. ನೀ ಬಿಟ್ಟು ನನಗೇನು ಉಳಿತದ ಅದು ದೇವರು ಕೊಟ್ಟ ಪ್ರಸಾದ ಅಂತ ನಾ ಸ್ವೀಕಾರ ಮಾಡ್ತೀನಿ ಅಂತಾನೆ ಶರಣ ಬಸಪ್ಪ. ಎಷ್ಟು ಮಂದಿ ಅಣದೇರಾರಿ ಈ ಜಗತ್ತಿನೊಳಗೆ ಇಂಥವ್ರು. ಒಂದು ಸೂಜಿ ಮ್ಯಾಲ ನಿಂದ್ರಟ್ಟು ಮಣ್ಣು ಕುಡಿದಲು ಅಂದಿದ್ದಕ್ಕೆ ಮಹಾಭಾರತ ಆಯಿತು. ದುರ್ಯೋಧನ ಒಂದು ಸೂಜಿ ಮನೆ ಎಷ್ಟು ಮಣ್ಣು ಕುಡುದಿಲ್ಲ ಅಂದಿದ್ದಕ್ಕನ ಮಹಾಭಾರತ ಆಗ್ಯದ. ಎಷ್ಟು ಮಂದಿ ಸಮಾಜದೊಳಗೆ ಇಂಥ ಅಣದೇರ ನನ್ನ ಪಾಲಿಗೆ ಬಂದಿದ್ದು ನಾ ತೋತಿನಪ್ಪ ಅನ್ನಂಥವ್ರು. ಶರಣ ಬಸಪ್ಪ ಈ ಮಾತು ಹೇಳಿಬಿಟ್ಟ, ನಿನಗೇನು ಬೇಕು ಎಲ್ಲ ತಗೋಪ್ಪ, ಮನಿ ಹೊಲ ಎತ್ತ ಕತ್ತಿ ಏನ ದನ ಕರು ಅದಾವ, ಯಾವ ಕರು ಒಳಗೆ ನೀ ಏನೇನು ಬೇಕು ಎಲ್ಲ ತಗೋ. ನೀ ಏನು ತಗೊಂಡು ಉಳಿತದ ಅದು ನನಗೆ ಇರಲಿ ಅಂತ ತಿಳ್ಕೊಂಡು ಶರಣ ಬಸಪ್ಪ ಹೇಳಿದಾನ. ಒಳಗೆ ಮರಿಗೆ ನಿಂತು ಕೇಳ್ತಿಳಿಕಿ ಮಹಾರಾಣಿ ತಮ್ಮನ ಹೆಂಡ್ತಿ ಹೊಡಿತ ಲಾಟ್ರಿ ಎಂದಳಿಕಿ, ಏನು ಬೇಕಾದೆ ತಗೋ ಅಂದನ ಭಾವ. ತಗೊಂಡ್ರಾಯ್ತು ಅಂತ ತಿಳ್ಕೊಂಡು ಈಕಿ ಗದಿ ಲೆಕ್ಕಾಚಾರ ಹಾಕೊಂಡು ಕೂತಳು. ಆಕಿ ಏನೇನು ತೋತಾಳೆ, ಶರಣ ಬಸಪ್ಪಗೆ ಏನೇನು ಕೊಡ್ತಾಳ ಅನ್ನುವಂಥ ವಿಷಯ ನಿಮಗೆಲ್ಲ ಹೇಳೋಕ್ಕಿಂತ ಮುಂಚೆ ಈಗ ಇವತ್ತಿನ ದೇಣಿಗೆ ವಿಷಯ, ರುದ್ರಾಭಿಷೇಕ ವಿಷಯ, ಪ್ರಸಾದದ ವಿಷಯ ಇದೆಲ್ಲವನ್ನು ನಮ್ಮ ಡಾಕ್ಟರ್ ಸಾಹೇಬರು, ಆಮೇಲೆ ಪಾವತಿ ಬುಕ್ಕದ ವಿಷಯ ಸಾತಾರೆಯವರು ಅವರು ಬಂದು ಅದೆಲ್ಲವನ್ನು ಹೇಳ್ತಾ ಇರ್ತಾರೆ. ತದನಂತರದೊಳಗೆ ಮುಂದೆ ಮತ್ತೆ ಪುರಾಣ ನಡೀತಾ ಇರ್ತದೆ.